ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಈಸಿಯಾಗಿ ನುಗ್ಗೆಕಾಯಿನ ಸೂಪ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಿಮಗೆ ಐರನ್, ಮೆಗ್ನೀಷಿಯಂ, ವಿಟಮಿನ್, ಜಿಂಕ್ನಂತಹ ಎಲ್ಲ ಅಂಶಗಳು ಇದರಿಂದ ಸಿಗುತ್ತೆ. ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ತುಂಬ ಒಳ್ಳೆಯದು ಈ ಸೂಪ್ ಮಾಡ್ಕೊಡೋದ್ರಿಂದ. ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ. ನೋಡಿ, ಇಲ್ಲಿ ನಾನು ಮೊದಲಿಗೆ ನುಗ್ಗೆಕಾಯಿನ ಬೇಯಿಸಿ ಇಟ್ಕೊಂಡಿದ್ದೀನಿ. ನೀವು ಕುಕ್ಕರಲ್ಲಾದರೂ ಬೇಯಿಸ್ಕೊಬೋದು ಅಥವಾ ಪಾತ್ರೆಯಲ್ಲಾದರೂ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಕುಕ್ಕರಲ್ಲಿ 2 ವಿಷಲ್ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ನೀರನ್ನು ಸಪ್ರೇಟ್ ಮಾಡಿದ್ದೀನಿ. ಹಾಗೆ ಮಿಕ್ಸರ್ ಜಾರಿಗೆ ನಾನೇನು ನುಗ್ಗೆಕಾಯಿ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ 3 ನುಗ್ಗೆಕಾಯಿನ ತೊಗೊಂಡಿದ್ದೆ. ಅದಷ್ಟನ್ನು ಪೇಸ್ಟ್ ಮಾಡಿ ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಈಗ ನಾನು ಒಂದು ಪಾತ್ರೆ ಮತ್ತು ಅದ್ರ ಮೇಲೆ ಸ್ಟೇನರ್ ಇಟ್ಕೊಂಡಿದ್ದೀನಿ. ಈ ಸ್ಟೇನರ್ ಸಹಾಯದಿಂದ ಇದನ್ನು ಸೋಸ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಇದನ್ನೆಲ್ಲ ನೀಟಾಗಿ ಸೋಸ್ಕೊಳ್ಳೋಣ. ಇದರದ್ದು ನಮಗೇನು ನಾರು ಇರುತ್ತಲ್ಲ ಅದು ಸಪ್ರೇಟ್ ಆಗುತ್ತೆ. ಸ್ವಲ್ಪನೇ ಇರುತ್ತೆ, ತುಂಬ ಸಹ ಇರೋದಿಲ್ಲ. ಇಷ್ಟು 3 ನುಗ್ಗೆಕಾಯಿಗೂ ನಮಗೆ ಎಷ್ಟು ನಾರು ಸಿಗುತ್ತೆ ನೀವೇ ನೋಡಿ. ಅದೇ ನಾವು ನುಗ್ಗೆಕಾಯಿ ಹಾಗೆ ಸಾಂಬಾರಲ್ಲಿ ತಿನ್ನೋದಾದರೆ ನಾವು ಎಷ್ಟೊಂದು ನಾರಿನ ಅಂಶನ ಹೊರಗಡೆ ಹಾಕ್ತೀವಿ, ಸರಿಯಾಗಿ ತಿನ್ನೋದೇ ಇಲ್ಲ ಮಕ್ಕಳು ಸಹ. ನೋಡಿ, ಇಲ್ಲಿ ನಮ್ಗೆ 3 ನುಗ್ಗೆಕಾಯಿಗೆ ಇಷ್ಟೇ ನಾರು ಉಳಿದಿರೋಂಥದ್ದು. ಇದರಿಂದ ಡೈಜೆಷನ್ಗೆ ಸಹ ಒಳ್ಳೆಯದು ಈ ನುಗ್ಗೆಕಾಯಿ. ನೋಡಿ, ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಂಡು ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡ್ರಾಯ್ತು. ಈಗ ಒಂದು ಬಾಣಲಿಗೆ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ, ಬೆಣ್ಣೆ ಯಾವುದಾದ್ರೂ ಹಾಕ್ಕೋಬೋದು. ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ತುರಿದಿರೋಂಥ ಶುಂಠಿನ ಹಾಕಿ ಫ್ರೈ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಅನ್ನೋದು ಬ್ರೌನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನಿಮಗೆ ಬೇಕಿದ್ರೆ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ನಂಗೆ ಹಸಿ ಬೆಳ್ಳುಳ್ಳಿ ಇಷ್ಟ ಆಗದಿರೋ ಕಾರಣ ಆ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾವು ಏನು ಸೋಸಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಮತ್ತು ಎಕ್ಸ್ಟ್ರಾ ನೀರು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಹಾಗೆ ಇದಕ್ಕೆ ನಾನಿಲ್ಲಿ ಪೆಪ್ಪರ್ ಪೌಡರ್ನ ಸಹ ಬಳಸ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್ ಖಾರಕ್ಕೆ. ಹಾಗೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ. ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಡೋಣ. ಈಗಿದು ಚೆನ್ನಾಗಿ ಕುದಿಬೇಕು. ತುಂಬಾ ಒಳ್ಳೆಯದು. ನಮಗೆ ನಿಶಕ್ತಿ ಅನ್ನೋದಿದ್ರೆ ಅಂತೂ ಈ ನುಗ್ಗೆಕಾಯಿ ಸೂಪ್ ಮಾಡಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಈಗ ನೋಡಿ, ನಾನು ನೀರಿನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹೆಚ್ಚಿಸ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಈ ಟೈಮಲ್ಲಿ ರುಚಿ ನೋಡಿ, ಉಪ್ಪು ಖಾರ ಏನಾದರೂ ಬೇಕಂತಂದರೆ ಉಪ್ಪು ಬೇಕಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಖಾರಕ್ಕೆ ಪೆಪ್ಪರ್ ಪೌಡರ್ ಹಾಕ್ಕೊಳ್ಬೋದು. ಇದು ಚೆನ್ನಾಗಿ ಕುದೀತಾ ಇದೆ. 1 ಕುದಿ ಬಂದರೆ ಸಾಕಾಗುತ್ತೆ ನಮಗೆ, ತುಂಬಾ ಕುದಿಬೇಕಂತಿಲ್ಲ. ಈಗ ಕುದಿ ಶುರು ಆಗ್ತಿದೆ ನೋಡಿ, ಚೆನ್ನಾಗಿ ಕುದೀತಿದೆ. ಈ ಟೈಮಲ್ಲಿ ನಾನು ಅರ್ಧ ನಿಂಬೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಸಹ ಆಪ್ಷನಲ್ಲು, ನಿಮಗೆ ಬೇಕಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಸ್ಟವ್ ಸಹ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಿಂಬೆಹಣ್ಣು ಹಾಕಿದ ನಂತರ ಕಾಯಿಸಬಾರ್ದು, ಅದರಿಂದ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು 1 ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಡ್ಬೇಕು. ಈಗ ಸರ್ವ್ ಮಾಡ್ಕೊಳ್ಳೋಣ. ಈ ಚಳಿಗೆ, ಮಳೆಗೆ ಬಿಸಿ ಬಿಸಿಯಾದಂಥ ಈ ನುಗ್ಗೆಕಾಯಿನ ಸೂಪ್ ಕುಡಿಯೋದ್ರಿಂದ ಸಹ ತುಂಬ ಚೆನ್ನಾಗಿ ಅನಿಸುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ, ಮಕ್ಕಳು ಸಹ ಇಷ್ಟಪಟ್ಟು ಕುಡಿತಾರೆ. ಹಾಗೆ ಹೆಲ್ದಿಯಾಗಿ ಕೊಟ್ವಿ ಅನ್ನೋ ಸಮಾಧಾನ ಸಹ ಇರುತ್ತೆ ಮಕ್ಕಳಿಗೆ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ, ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.